ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಫೈನ್, ಎಲ್ಲ ಚೆನ್ನಾಗಿರ್ತೀರಾ? ನಾನೇನು ದಿನ ವೀಡಿಯೋಸ್ ಮಾಡಲ್ಲ, ಯಾವಾಗಲೂ ಅಪರೂಪಕ್ಕೊಂದು ವೀಡಿಯೋಸ್ ಮಾಡ್ತೀನಿ ಅಷ್ಟೇ. ಇವತ್ತು ವೆದರ್ ತುಂಬ ಚೆನ್ನಾಗಿತ್ತು, ಮಳೆ ಬರ್ತಿತ್ತು. ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಲ್ಲಿ ನನ್ನ ಮಗಳು ನೋಡಿ ಹೇಗೆ ಮಲಗಿದ್ದಾಳೆ, ಎದ್ದು ಅಂದರೂ ಎದ್ದೇಳ್ತಾ ಇಲ್ಲ. ಹೊರಗಡೆ ವೆದರ್ ಅಂತೂ ಅಲ್ಟಿಯಾಗಿದೆ, ಕೂಲಾಗಿದೆ ವೆದರು. ಅದಕ್ಕೆ ಮೇಡಮ್ ಅವರು ಎಷ್ಟು ಎದ್ದೇಳಿಸಿದ್ರು ಎದ್ದೇಳ್ತಾ ಇಲ್ಲ. ಆಚೆ ಹೋಗೋಣ ಬನ್ನಿ ಅಂತ ಹೇಳಿದ್ರು, ಕೇರೇ ಇಲ್ಲ ನನ್ನ ಮಾತಿಗೆ. ಹಂಗೆ ಮಲ್ಕೊಂಡಿದ್ದಾರೆ. ಎಷ್ಟೊತ್ತಾರು ಆಗಲಿ ನಾನು ಎದ್ದೇಳಲ್ಲ, ಹಿಂಗೆ ಮಲ್ಕೋತೀನಿ ಅಂಥೇಳಿ. ಹಂಗೋ ಹಿಂಗೋ ಮಾಡಿ ನೈಸ್ ಮಾಡಿ ಎದ್ದೇಳಿಸಾಯ್ತು ಅವಳನ್ನು. ಆಚೆ ಕಡೆ ಹೋಗೋಣ, ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಚೆನ್ನಾಗಿರುತ್ತೆ, ಈವ್ನಿಂಗ್ ಒಂದು ರೌಂಡ್ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ ಮತ್ಕೆ ಮಗಳು ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ ನಮಗೋಸ್ಕರ, ಎಷ್ಟೊತ್ತಿಗೆ ಬರ್ತೀರಾ ಅಂತ. ಅಲ್ಲೋಗಿ ನಾವು ಅವಳನ್ನ ಪಿಕ್ ಮಾಡಿ ಜೊತೆಗೆ ಹಂಗೆ ಹೋಗ್ತಾ ಇದ್ದೀವಿ ಆನ್ ದ ವೇ. ಎಲ್ಲೋಗಬೇಕು ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ. ಸುಮ್ಮನೆ ಏನೇನು ಸಿಗುತ್ತೆ ಎಲ್ಲನೂ ನೋಡ್ಕೊಂಡು ಹೋಗೋದು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ತಿನ್ಕೊಂಡು ಹೋಗೋದು. ಒಂದು 9:30 10 ಗಂಟೆಗೆ ಹೋದರೂ ಆಯಿತು ಮನೆಗೆ ಅಂತೇಳಿ ಸುಮ್ಮನೆ ಹೋಗ್ತಾ ಇದ್ದೀವಿ ರೋಡಲ್ಲಿ. ಅಕ್ಕಪಕ್ಕ ಏನೇನು ಸಿಗುತ್ತೆ ಎಲ್ಲನೂ ನೋಡಿಕೊಂಡು ಎಲ್ಲಿ ಏನು ಸ್ಪೆಷಲ್ ತಿಂಡಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀವಿ. ಈ ವೆದರ್ಗೆ ಚಿಲ್ಲಾಗಿರೋದನ್ನು ತಿನ್ನೋಣ ಅಂಥೇಳಿ. ನನ್ನ ಮಗಳು ಪಾರ್ಕ್ ನೋಡ್ಬಿಟ್ಟು ಪಾರ್ಕ್ ಹೋಗೋಣ ಅಂತ ಹೋದ್ಲು. ಅಲ್ಲಿ ನೋಡಿದ್ರೆ ಜನನೇ ಇಲ್ಲ. ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಅವರೇ ಜನಗಳು. ಇವಳು ನಾ ಇಲ್ಲಿಂದ ಬರಲ್ಲ, ನಾನು ಇಲ್ಲೇ ಆಟ ಆಡ್ತೀನಿ ಅಂಥೇಳಿ ಪಾಪ ಆ ಹುಡುಗಿನೂ ಬಾಳ್ಗೆಡಿಸ್ತಾವಳೆ ಆಟ ಆಡಿಸ್ಕೊಂಡು. ಅಲ್ಲಿ ನೋಡಿ ಹೇಗೆ ಆಟ ಆಡ್ತಾವ್ರೆ ಅಂತ. ಅಲ್ಲಿ ನೋಡಿದ್ರೆ ಪಾರ್ಕಲ್ಲಿ ಜನಗಳೇ ಇಲ್ಲ, ಬರೀ ಸೊಳ್ಳೆಗಳಿವೆ ಅಷ್ಟೇ. ಹೇಗೋ ಬಿಡು ಖುಷಿಯಾಗಿ ಆಟ ಆಡ್ಕೊಂಡು ಇರಲಿ ಅಂಥೇಳಿ ನಾನು ಅಲ್ಲೇ ಸುಮ್ಮನೆ ಸುತ್ತಮುತ್ತ ವೀಡಿಯೋಸ್ ಮಾಡ್ಕೊಂಡು ನಿಂತಿದ್ದೆ, ಯಾರ್ಯಾರು ಏನೇನು ಮಾಡ್ತಾವ್ರೆ ನೋಡುವ ಅಂತ. ಇವಳು ನೋಡಿದ್ರೆ ಅದನ್ನು ಬಿಟ್ಟು ಇಳಿತಾನೆ ಇಲ್ಲ ಕೆಳಗಡೆಗೆ. ಆಟ ಆಡು ನನ್ನ ಜೊತೆಗೆ ಅಂತ ಹೇಳಿ ಪಾಪ ಆ ಹೆಣ್ಗೂ ಗೋಳಿಕೊತಾವಳೆ. ಅಲ್ಲಿ ನೋಡಿ ಯಾರು ಅವರ ಒಬ್ಬರೂ ಇಲ್ಲ. ಪಾಪ ಅಲ್ಲೊಬ್ಬರು ಇಲ್ಲೊಬ್ಬರು ಕೂತವ್ರೆ ವಯಸ್ಸಾಗಿರೋರು. ಜನಗಳಂತೂ ಕಮ್ಮಿ, ಸೊಳ್ಳೆಗಳು ಜಾಸ್ತಿ ಇದೆ ಅಷ್ಟೇ. ನಾನು ಅಲ್ಲೊಂದು ಜಿಮ್ ನೋಡ್ತಾ ಇದ್ದೀನಿ, ಯಾವಾಗ ಈ ಜಿಮ್ಗೆ ಹೋಗೋದು ನಾನು ಅಂತ. ಅದು ಬರೀ ನೋಡೋದೇ ಆಯಿತು ಅಷ್ಟೇ 3 ತಿಂಗಳಿಂದ. ಅಲ್ಲೋಗಿ ಅಡ್ಮಿಷನ್ ಅಂತೂ ಆಗಿಲ್ಲ. ಯಾವಾಗ ಆಗ್ತೀನೋ ಅನ್ನೋದು ನನಗೂ ಗೊತ್ತಿಲ್ಲ. ಹಾಗೆ ಯಾರೋ ಹೇಳಿದ್ರು ಇಲ್ಲಿ ಯೋಗನೂ ಮಾಡ್ತಾರೆ ಮಾರ್ನಿಂಗ್ ಟೈಮ್ ಅಂಥೇಳಿ. ನಾವು ಯಾಕೆ ಟ್ರೈ ಮಾಡಬಾರ್ದು? ಅಟ್ಲೀಸ್ಟ್ ಜಿಮ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಯೋಗನಾದರೂ ಮಾಡೋಣ ಅಂತೇಳಿ ನೋಡ್ತಾ ಇದ್ದೀನಿ, ಎಷ್ಟೊತ್ತಿಗೆ ಬರ್ಬೋದು, ಎಲ್ಲಿ ಓಪನ್ ಆಗಿರುತ್ತೆ ಅಂತ. ಅಲ್ಲಿ ಕೇಳೋಣ ಅಂದರೆ ಯಾರೂ ಇಲ್ಲ. ಯಾರೋ ಇಬ್ಬರು ತಾತಪ್ಪ ಯೋಚನೆ ಮಾಡ್ತಾ ಕೂತವ್ರೆ. ಹಂಗೆ ಬರ್ತಾ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಬಾ ಹೋಗೋಣ ಪಾಪು ಅಂತ ಹೇಳಿದ್ರೆ ಇವಳು ಬರ್ತಾನೂ ಇಲ್ಲ. ಅಲ್ಲೇ ಆಟ ಆಡ್ತಾವಳೆ ಹಂಗೇ, ಒಂದಾದ್ಮೇಲೆ ಒಂದು ಅಂತೇಳಿ ಆಟ ಆಡ್ತಿದ್ದಾಳೆ. ಟೈಮ್ ಆಗಿರೋದು ಗೊತ್ತಾಯ್ತಾ ಇಲ್ಲ ಅವ್ರಿಗೆ ಪಾಪ. ಹಂಗೆ ಬರ್ತಾ ನಮ್ಮ ಮಾನಸಂಗೆ ಡ್ಯಾನ್ಸ್ ಹೇಳ್ಕೊಡ್ತಾವಳೆ ಅವಳು. ಹಿಂಗೆ ಡ್ಯಾನ್ಸ್ ಮಾಡು, ಹಂಗೆ ಡ್ಯಾನ್ಸ್ ಮಾಡು ಅಂತ ಅವರೇ ಕೊರಿಯೋಗ್ರಫಿ ಮಾಡ್ತಾವಳೆ. ಅಲ್ಲಿ ನೋಡಿ ಹಿಂಗೆ ಹಿಡ್ಕೊ ಹಂಗೆ ಹಿಡ್ಕೊ ಅಂತ ಹೇಳ್ತಾವಳೆ, ಡ್ಯಾನ್ಸ್ ಮಾಡಿಸ್ತಾವಳೆ. ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಬ್ಬರೂ. ಯಾರು ಇಲ್ವಲ್ಲ ಪಾರ್ಕಲ್ಲಿ, ನಾವೇ ತಾನೇ, ಅದಕ್ಕೆ ಇಷ್ಟ ಬಂದಂಗೆ ಆಡ್ತಾವ್ರೆ ಅಷ್ಟೇ. ಯಾರೂ ಇಲ್ಲ ಬಾ ಹೋಗೋಣ ಅಂತ ಕೇಳಿದ್ರು ಕೇಳ್ತಾ ಇಲ್ಲ, ಸುಮ್ಮನೆ ಹಂಗೆ ಆಟ ಆಡ್ಕೊಂಡಿದ್ದಾರೆ. ನಾವು ನಮ್ಮ ಅಕ್ಕ ಬರಲಿ ಒಟ್ಟಿಗೆ ಹೋದರೆ ಆಯಿತು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ ಜಿಮ್ಮು. ರಕ್ಷು ಅಲ್ಲೊಂದು ಜಿಮ್ ಕಾಣಿಸ್ತಾ ಇತ್ತಲ್ಲ ಮಗಳ, ಆ ಜಿಮ್ಮಿಗೆ ಹೋಯ್ತೀಯಾ? ರಕ್ಷು ಎಲ್ಲಿಗೆ ಹೋಯ್ತೀಯಾ ನೀನು? ಓ ಅಲ್ಲಿ ಜಿಮ್ಗೆ ಹೋಗ್ತೀಯಾ? ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಜಿಮ್ಗೆ ಹೋಗ್ಬಿಟ್ಟು ಏನು ಮಾಡ್ತೀಯಾ? ಫಿಟ್ ಆಗಿರ್ತೀಯಾ? ಡಯಟ್ ಮಾಡ್ತೀಯಾ? ಯಾವ ಥರ ಡಯಟ್ ಮಾಡ್ತೀಯಾ? ಖಂಡಿತ ನಂತರ ಅಂತೂ ಮಾಡಬೇಡ, ಆಮೇಲೆ ನಂತರ ಹೋಗ್ತೀಯಾ? ನೋಡಿ ಈಗಿನ ಮಕ್ಕಳೆಲ್ಲ ಆಟ ಆಡ್ತೀವಿ ಅನ್ನಲ್ಲ, ಜಿಮ್ಮಿಗೆ ಹೋಗ್ತೀವಿ ಅಂತಿದ್ದಾರೆ. ಹೆಂಗೋ ಚೆನ್ನಾಗಿರಲಿ, ಹಿಂಗೆ ಆಟ ಆಡ್ಕೊಂಡು ಕೊನೆಗೆ ಟೈಮ್ ಆಯಿತು, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್.